ರಾಯಚೂರು ಜಿಲ್ಲಾ ಮಡಿವಾಳ ಸಮಾಜ ಯುವಕ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ 75% ಮತ್ತು ಅದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಮಡಿವಾಳ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕದ ಸಲಹೆಗಾರ ರಾಘವೇಂದ್ರ ಮಡಿವಾಳ ಮಾಹಿತಿ ನೀಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಘವೇಂದ್ರ ಮಡಿವಾಳ, 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಕನಿಷ್ಠ 75% ಅಂಕ ಗಳಿಸಿದ ಮಡಿವಾಳ ಸಮಾಜದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಹಾಗೂ ಒಂದು ಭಾವಚಿತ್ರದೊಂದಿಗೆ ಜುಲೈ 31, 2026ರೊಳಗೆ ನೋಂದಣಿ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ನೋಂದಣಿಗಾಗಿ ಸ್ವಾತಿ ಆಪ್ಟಿಕಲ್ನ ಯು ಆಂಜನೇಯ, ಶ್ರೀ ಸಾಯಿ ಕೊಕೊನಟ್ ಮರ್ಚೆಂಟ್ಸ್ನ ಬಜರಪ್ಪ ಹಾಗೂ ಸಂಘದ ಪದಾಧಿಕಾರಿಗಳನ್ನು ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೆಂಕಟೇಶ ಮಡಿವಾಳ, ಶಿವಕುಮಾರ್, ಮಹೇಶ್, ರವಿಕುಮಾರ್, ಹುಲಿಗೆಪ್ಪ, ವೀರೇಶ್, ಜೈರಾಮ್ ಕುಮಾರ ಸೇರಿದಂತೆ ಇತರರು ಇದ್ದರು. ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳುವಂತಹ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಆದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅದನ್ನ ನಾವು ಹಮ್ಮಿಕೊಳ್ತೇವೆ ಅಂತ ಹೇಳಿ ಇವತ್ತಿನ ದಿನ ಈ ಒಂದು ಮಾಧ್ಯಮ ಸಮಾಗಮವನ್ನು ಹಮ್ಮಿಕೊಂಡಿರುತ್ತದೆ. ಈ ಪತ್ರಿಕಾಗೋಷ್ಠಿಯ ಮುಖಾಂತರ ರಾಯಚೂರು ಜಿಲ್ಲೆಯ ಮಡಿವಾಳ ಸಮಾಜ ಯುವಕ ಸಂಘದ ವತಿಯಿಂದ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಕನಿಷ್ಠ 75% ಅಂಕ ಗಳಿಸಿದವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಸಮಾಜದ ಎಲ್ಲಾ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆ ಕನಿಷ್ಠ 75% ಅಂಕ ಪಡೆದವರು ತಮ್ಮ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಒಂದು ಭಾವಚಿತ್ರ ಸಹಿತ ಹೆಸರನ್ನು ದಿನಾಂಕ 31/7/26 ಈ ಕೆಳಗಿನ ಮೂವರು ಯಾರಾದರೂ ನೋಂದಣಿ ಮಾಡಿಸಿಕೊಳ್ಳಲು ಸೂಚಿಸಲಾಗಿದೆ. ಅವರುಗಳೆಂದರೆ ಶ್ರೀ ಆಂಜನೇಯ, ಸ್ವಾತಿ ಆಪ್ಟಿಕಲ್ಸ್, ಮುರುಡೇಶ್ವರ ಚೌಕ್ ಹತ್ತಿರ, ರಾಯಚೂರು. ಮೊಬೈಲ್ ನಂಬರ್ 9444821919 ಅದೇ ರೀತಿ ಶ್ರೀ ಬಜಾರಪ್ಪ, ಶ್ರೀ ಸಾಯಿ ಕೋಕೋನಟ್ ಮರ್ಚೆಂಟ್, ಸಿಟಿ ಟಾಕೀಸ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9448221143. ಕೊನೆಯದಾಗಿ ಸಂದೀಪ್ ಶಿವಕುಮಾರ್, ಇತಿಹಾಸಿನಿ ಟ್ಯೂಟೋರಿಯಲ್ಸ್, ರಾಯಚೂರು. ಮೊಬೈಲ್ ನಂಬರ್ 9845337840 ಇವರಲ್ಲಿ ನೋಂದಾಯಿಸತಕ್ಕದ್ದು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ದಿನಾಂಕ ಮತ್ತು ರಾಜ್ಯ ಮಡಿವಾಳ ಯುವ ಘಟಕದ ಕಾರ್ಯಾಧ್ಯಕ್ಷರು ಗುಬ್ಬಲ ವೆಂಕಟೇಶ್ ಮಡಿವಾಳ ತಿಳಿಸಿದ್ದಾರೆ. ಗೌರವ ಅಂದರೆ ತಮ್ಮ ವಿಶ್ವಾಸಿ ಗುಬ್ಬಲ ವೆಂಕಟೇಶ್ ಮಡಿವಾಳ ಕಾರ್ಯಾಧ್ಯಕ್ಷರು. ಆಗಲೇ ಹಲವಾರು ಬಾರಿ ಕಾಂಗ್ರೆಸ್ ಮುಖಂಡ ಎ ವಸಂತ್ ಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಸಮಾಜ ಸೇವಕ ಸಣ್ಣ ಬಾಬು ಮತ್ತೊಮ್ಮೆ ಆಗ್ರಹಿಸಿದ್ದಾರೆ. ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಎ ವಸಂತ್ ಕುಮಾರ್ ಅವರ ಸೇವೆಯನ್ನು ಪರಿಗಣಿಸಿ ಸಚಿವ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸುವಲ್ಲಿ ಎ ವಸಂತ್ ಕುಮಾರ್ ಅವರ ಪಾತ್ರ ಮಹತ್ವದಾಗಿದೆ. ಕಲ್ಯಾಣ ಕರ್ನಾಟಕ ಭಾಗ, ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಅವರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಅವರು ಎ ವಸಂತ್ ಕುಮಾರ್ ಅವರ ಸೇವೆಯನ್ನು ಗುರುತಿಸಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಈಗಾಗಲೇ ಹಲವು ಬಾರಿ ಸುದ್ದಿಗೋಷ್ಠಿ ನಡೆಸಿ ಮನವಿ ಮಾಡಿರುವುದಾಗಿ ತಿಳಿಸಿದ ಸಣ್ಣ ಬಾಬು, ರಕ್ತದಿಂದ ಪತ್ರ ಬರೆದು ಹೈಕಮಾಂಡ್ಗೆ ಕಳಿಸುತ್ತಿದ್ದು ಈಗಾಗಲೇ 10 ಪತ್ರಗಳನ್ನು ಬರೆದಿದ್ದೇನೆ. ಮುಂದಿನ ದಿನಗಳಲ್ಲಿಯೂ ಇನ್ನಷ್ಟು ಪತ್ರಗಳನ್ನು ಬರೆದು ಡಿಕೆ ಶಿವಕುಮಾರ್ ಅವರ ಮೂಲಕ ತಲುಪಿಸುವುದಾಗಿ ಹೇಳಿದರು. ಇವತ್ತು ಪಕ್ಷಕ್ಕ ನಮ್ಮ ವಸಂತ ಸಾಹೇಬರು ಏನ್ ದುಡಿದಿದ್ದಾರೆ, ಏನು ಕೊಡುಗಿದೆ ಇಡೀ ರಾಯಚೂರು ಜನತೆಗೆ, ಎಲ್ಲಾ ವರ್ಗದ ಜನತೆಗೆ ಗೊತ್ತಿದೆ. ಆದ್ರೂ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಿ ಹಿಂದುಳಿದ ಕಲ್ಯಾಣ ಕರ್ನಾಟಕದ ನಮ್ಮ ಲೋಕಲ್ ರಾಯಚೂರಿನಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ವಸಂತ ಸಾಹೇಬರು. ಯಾಕಂದ್ರೆ ಅವ್ರ ಅಪ್ಪ ಅವರು ಕೂಡ ಆರಂಜನವರು ನಗರಸಭೆ ಅಧ್ಯಕ್ಷರಾಗಿದ್ರು. ಅವರು ಕೂಡ ಕಾಂಗ್ರೆಸ್ಗೆ ಕಟ್ಟಿದ್ದಾರೆ. ಮತ್ತೆ ಇವ್ರನ್ನು ಕಾಂಗ್ರೆಸ್ ಕಟ್ಟಿ ಇವತ್ತು ಉನ್ನತ ಸ್ಥಾನದಲ್ಲಿ ಮತ್ತೆ ಅವರು ಹೈಕಮಾಂಡ್ ಅವರು ಗುರುತಿಸಿ ಕಾಡಾಧ್ಯಕ್ಷ ಕೊಟ್ಟಿದ್ದಾರೆ, ಜಿಲ್ಲಾಧ್ಯಕ್ಷ ಕೊಟ್ಟಿದ್ದಾರೆ, ಮತ್ತೆ ಕೆಪಿಸಿಸಿ ಕೊಟ್ಟಿದ್ದಾರೆ, ಮತ್ತು ಈಗ ರಾಜ್ಯಸಭೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ನಮ್ಮ ರಾಯಚೂರು ಅಭಿವೃದ್ಧಿ ಆಗಬೇಕಾದ್ರೆ
ಇವತ್ತು ನಮ್ಮ ವಸಂತ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕು. ನೀಡಲಿಲ್ಲಪ್ಪ ಅಂದ್ರೆ ಆಲ್ರೆಡಿ ನಿಮ್ಗೆ ಮಾಧ್ಯಮ ಮಿತ್ರರಲ್ಲಿ ಹೇಳಿದ್ದೀನಿ, ನಾನು ಹೈಕಮಾಂಡ್ಗೆ ರಕ್ತದಿಂದ ಲೆಟರ್ಗಳನ್ನು ಬರಿತೀನಿ ಅಂತ ಹೇಳಿದ್ದೇನೆ. ನಾನು ಬರಬ್ಬರವಾಗಿ ರಕ್ತದಿಂದ ನಮ್ಮ ರಾಯಚೂರು ಪ್ರತಿಯೊಂದು ಹಳ್ಳಿಗಳಲ್ಲಿ ಮತ್ತು ನಮ್ಮ ರಾಯಚೂರು ನಗರದಲ್ಲಿ ಪ್ರತಿಯೊಬ್ಬರು ರಕ್ತದಾನ ಅವ್ರ ಲೆಟರ್ ಅನ್ನು ಆಲ್ರೆಡಿ 10 ಬರೆದಿದ್ದೀನಿ, ಇನ್ನ ಬರ್ತೀನಿ. ಬರೆದು ತಗೊಂಡು ಹೋಗಿ ಸಿದ್ದರಾಮಯ್ಯ ಸಾಹೇಬರಿಗೆ, ಸಿಎಂ ಸಾಹೇಬರಿಗೆ, ಮತ್ತೆ ನಮ್ಮ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಅವರಿಗೆ ನಮ್ಮ ರಕ್ತದ ಲೆಟರ್ಗಳನ್ನು ಅವರಿಗೆ ತಲುಪಿಸಿ ನಮ್ಮ ವಸಂತ ಸಾಹೇಬರಿಗೆ ನಮ್ಮ ಸಚಿವ ಸ್ಥಾನ ನೀಡಬೇಕಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ. ಇದೇ ನಮ್ಮ ಏನಾಗಿದೆ ಇಮಿಡಿಯೇಟ್ ಆಗಿ ಕೇಳ್ರಿ. ರಾಯಚೂರು ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮಾಹಿತಿಯಲ್ಲಿ ಭಾರಿ ಗೊಂದಲ ಬೆಳಕಿಗೆ ಬಂದಿದೆ. ಜೀವಂತ ಫಲಾನುಭವಿಗಳನ್ನೇ ಮೃತರೆಂದು ದಾಖಲಿಸಿರುವ ಆರೋಪ ಕೇಳಿಬಂದಿದ್ದು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾಧ್ಯಕ್ಷ ಪಾಮಯ್ಯ ಮುರಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಭಾರಿ ಉಪನಿರ್ದೇಶಕರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಘಟನೆ ನಡೆದಿದೆ. ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಜಿಲ್ಲೆಯಲ್ಲಿ 7,983 ಫಲಾನುಭವಿಗಳು ಮೃತಪಟ್ಟಿದ್ದಾರೆ ಎಂದು ಮಾಹಿತಿ ನೀಡಲಾಗಿತ್ತು. ಆದರೆ ಪರಿಶೀಲನೆ ವೇಳೆ ಅದರಲ್ಲಿ ಪ್ರಕರಣಗಳು ತಪ್ಪು ದಾಖಲಾಗಿದ್ದು, ಜೀವಂತ ಫಲಾನುಭವಿಗಳನ್ನು ಮೃತರೆಂದು ದಾಖಲಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಅಧ್ಯಕ್ಷ ಪಾಮಯ್ಯ ಮುರಾರಿ ಸಭೆಗೆ ಸಮರ್ಪಕ ಮಾಹಿತಿಯೊಂದಿಗೆ ಹಾಜರಾಗಬೇಕು, ಕಾಟಾಚಾರಕ್ಕೆ ಸಭೆಗೆ ಬರಬಾರದು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಮೃತ ಫಲಾನುಭವಿಗಳ ಹೆಸರಿನಲ್ಲಿ ಸರ್ಕಾರಕ್ಕೆ 11,60,870 ರೂಪಾಯಿ ಮರು ಜಮೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಲಾಗಿದ್ದು, ಜೀವಂತ ಫಲಾನುಭವಿಗಳ ಹಣವನ್ನೇ ಸರ್ಕಾರಕ್ಕೆ ವಾಪಸ್ ಜಮೆ ಮಾಡಿರುವ ಕುರಿತು ದೂರುಗಳು ಬಂದಿವೆ ಎಂದು ತಿಳಿಸಿದರು. ಪ್ರತಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಮೂಲಕ ಮರುಪರಿಶೀಲನೆ ನಡೆಸಿ ತಪ್ಪು ದಾಖಲೆಗಳನ್ನು ತಕ್ಷಣ ಸರಿಪಡಿಸುವಂತೆ ಸೂಚನೆ ನೀಡಲಾಗಿದೆ. ಮೊನ್ನೆ ಸರ್ಕಾರದ ಮುಖ್ಯಮಂತ್ರಿಗಳು ನೇರವಾಗಿ ಎಲ್ಲ ನಿಮ್ಮ ಇಲಾಖೆಯವ್ರ ಜೊತೆ ಈಗಾಗಲೇ 1 ತಿಂಗಳಿಂದ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ನಿಮ್ಮ ಅಂಗನವಾಡಿ ಟೀಚರ್ಸು ನಿಮ್ಮ ಹತ್ರ ಲಿಸ್ಟ್ ಇದೆ, ಹೌದಾ? ಲಿಸ್ಟ್ ಕೊಟ್ಟಿದ್ದಾರೆ ನಿಮಗೆ, ಯಾರು ಫಲಾನುಭವಿಗಳಿದೆ ನೀವು ಐಡೆಂಟಿಫೈ ಮಾಡ್ರಿ ಅಂತ ಮಾಡಿ. ಯಾರು ಡೆತ್ ಆಗಿದ್ದಾರೆ ಯಾರು ಡೆತ್ ಇಲ್ಲ ಅನ್ನೋದನ್ನ 24 hours ಅಲ್ಲಿ ಇನ್ಫಾರ್ಮೇಶನ್ ಮಾಡಬೇಕಂತ ಹೇಳಿದ್ದಾರೆ. ಮತ್ತೆ ನಿಮ್ಮ ಸಿಡಿ ಇವ್ರು ಯಾರು ಸಿಡಿ ಪೋಸ್ಟ್ ಶೇರ್ ಮಾಡ್ತಾರೆ, ನಿಮ್ಮ ಸೂಪರ್ವೈಸರ್ ಶೇರ್ ಮಾಡ್ತಾರೆ, ನಿಮ್ಮ ಅಂಗನವಾಡಿ ವರ್ಕರ್ ಶೇರ್ ಮಾಡ್ತಾರೆ. ಈ 15-20 ದಿನಗಳಿಂದ ಈ ಕೆಲಸ ನಡೀತಾ ಇದೆ, ಹೆಚ್ಚು ಕಡೆ 1 ತಿಂಗಳು ಅಂತ ಅನ್ಕೊಂಡಿದೆ. ಮತ್ತೆ ನೀವು ಏನ್ ಪ್ರೊಸೆಸ್ ಏನಾಗಿದೆ ಅಂತ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಹೆಂಗ್ರಿ? ಈಗ ಅವ್ರಿಗೆ ಹೇಳ್ತಾರೆ ಬದುಕಿರೋರ್ನ ಸತ್ತಿದಾರಂತ ನೀವು ರಿಪೋರ್ಟ್ ಮಾಡಿದ್ರ, ಅದನ್ನ ವೆರಿಫಿಕೇಶನ್ ಮಾಡಿ ನೀವು ಈಗ ಹೊಸದಾಗಿ ಯಾರು ಸತ್ತಾರ ವಿತಿನ್ 24 hours ರಿಪೋರ್ಟ್ ಮಾಡುತ್ತೆ. ನಿಮ್ಮ ಅಂಗನವಾಡಿ ಟೀಚರ್ಸ್ ಡೈರೆಕ್ಷನ್ ಇದೆ, ನಿಮಗೆ ಬಂದಿರ್ತಾನೆ ಅದು ಬಂದಿದೆ. ಮತ್ತೆ ಈಗ ಈ ಹಿಂದಿನವರಲ್ಲಿ ಎಷ್ಟು ಜನ, ಈಗ ಅವ್ರು ಹೇಳ್ದಂಗೆ 7,800 ಏನು ಸಂಖ್ಯೆ ಇದ್ದ 83 ಸಂಖ್ಯೆ, ಇದನ್ನ ನೀವು ಪರಿಷ್ಕರಣೆ ಮಾಡ್ಬೇಕು ತಾನೇ. ಈಗ ಯಾರು ಏನು ಎಂತ ನಿಮ್ಮ ಅಂಗನವಾಡಿ ಟೀಚರ್ ನಿಮ್ಮ ಹಂತದಲ್ಲಿ ನೀವು ಮಾಡಿಲ್ಲ ಅಂತಂದ್ರೆ ಮತ್ತೆ ಇದನ್ನ ಐಡೆಂಟಿಫೈ ಮಾಡೋರು ಯಾರು? ನೀವೇ ಮಾಡ್ಬೇಕು ಇದನ್ನ. ಡೆತ್ ಆಗಿದೆ ಅಂತ ಹೆಂಗೆ ಕನ್ಕ್ಲೂಷನ್ ಬಂದಿದ್ರಿ? ಏನಾದ್ರು ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿದ್ದೀರಾ ಅಥವಾ ಏನಾದ್ರು ಪಂಚನಾಮ ವರದಿ ತಗೊಂಡಿದ್ದೀರಾ? ಯಾವ ತರ ಕಲೆಕ್ಟ್ ಮಾಡಿದ್ದೀರಾ? ಅಂದ್ರೆ ಹೆಡ್ ಆಫೀಸ್ ಇಂದ ನಿಮ್ಮಲ್ಲಿ ಅಂತ ಅವ್ರು ಕಳಿಸಿದಾರಲ್ಲ ಮಾಹಿತಿ, ಅವ್ರಿಗೆ ಮಾಹಿತಿ ಏನ್ ಹೋಗಿದೆ ಸರ್? ಅವರು ಏನಂತಂದ್ರೆ ಈಗ ಪ್ರಧಾನ ಕಚೇರಿಯಿಂದ ಬಂದಿದೆ ಸರ್. ಅವರು ಡ್ಯಾಶ್ ಬೋರ್ಡ್ ಅಲ್ಲಿ ಯಾವ ತರ ಮಾಡ್ತಾರೆ, ಡ್ಯಾಶ್ ಬೋರ್ಡ್ ಅಲ್ಲಿ ಯಾರು ಡೆತ್ ಆಗಿದ್ದಾರೆ ಅಂತ ಆಟೋಮೆಟಿಕ್ ಯಾರಾದ್ರೂ ನಮ್ಮಲ್ಲಿ ಯಾವ್ದು ಆ ತರ ಒಂದು ಪ್ರಧಾನ ಕಚೇರಿಗೆ ಯಾರು ಎಲ್ಲಿ ಮೃತಪಟ್ಟಿದ್ದಾರೆ ಅಂತ ಇನ್ಫಾರ್ಮೇಶನ್ ಹೋಗೋದು ನನಗೆ ಆ ಲೆವೆಲ್ ನಾವು ಇನ್ನೊಂದು ಟೆಕ್ನಾಲಜಿ ನಾನು ಹೇಳೋದೇನು, ಈ ಫಿಗರ್ 7,983 ಏನ್ ಡೆತ್ ಆಗಿದ್ದಾರೆ ಅನ್ನೋದಕ್ಕೆ ಅದಕ್ಕೆ ಕನ್ಕ್ಲೂಷನ್ ಯಾವ ಬೇಸಿಸ್ ಮೇಲೆ, ವೆದರ್ ದೇ ಆರ್ ಕಲೆಕ್ಟೆಡ್ ಡೆತ್ ಸರ್ಟಿಫಿಕೇಟ್ಸ್ ಅಥವಾ ಅಂಗನವಾಡಿಯವರು ಓರಲ್ ಸಬ್ಮಿಷನ್ ಮೇಲೆ ನೀವು ಇದನ್ನ ಡಾಟಾ ಕಲೆಕ್ಟ್ ಮಾಡಿ ಹೆಡ್ ಆಫೀಸ್ ಕಳಿಸಿದ್ದೀರಾ ಅಂತ. ಯಾಕಂದ್ರೆ ನಾನೀಗ ಅಧ್ಯಕ್ಷರೇ ನಾನು ಬಹಳ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ. ಇದೇನು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಇವತ್ತು. 7,983 ನಾನು ಅದರಲ್ಲಿ ಎಷ್ಟು ಜನ ಸತ್ತಾರ ಅನ್ನೋದು ನನ್ಗೆ ಅನುಮಾನ. ಯಾಕಂತ ಕೇಳ್ರಿ, ನನ್ನ ತಾಲೂಕಿನಲ್ಲಿ 3 ಜನ ಹೆಣ್ಮಕ್ಳು ಬದುಕಿದ್ದಾರೆ, ಸತ್ತಿದ್ದಾರೆ ಅಂತ ಇವರು ಆಲ್ರೆಡಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಒಬ್ಬಕ್ಕೆ ಸಾವಿರ ಬೇಗಂ ಅಂತ ಅಂದ್ರೂ ಇಲ್ಲ, ಬದುಕಿದಾರ ಅಮ್ಮ ಡೆತ್ ಅಂತ ಅಂದ್ಬಿಟ್ರಿ. ಈಗ ಇನ್ನೊಬ್ಬಕ್ಕೆ ರೇಣುಕಾ
ಮಂದಾಪುರ್ ಇದ್ದಾಳ ಅಮ್ಮ ಡೆತ್ ಅಂತ ಘೋಷಣೆ ಮಾಡ್ಬಿಟ್ಲು. ಲಕ್ಷ್ಮಿ ಅಂತ ಒಬ್ಬ ಮಂಗಳಾರಪೇಟು ಅಮ್ಮ ಬದುಕಿದಾಳ, ಡೆತ್ ಅಂತ ಘೋಷಣೆ ಮಾಡ್ಬಿಟ್ಲು. ಏನಾಗ್ತಾ ಇದೆ ಈಗ ಸ್ವಲ್ಪ ಸೀರಿಯಸ್ ನಾವು ಬದಲಾವಾಗ ಕೆಲಸ ಆಗ್ತಾ ಇದೆ. ಇದೆಲ್ಲ ಸ್ಕೀಮ್ಸ್ ಇರೋದು ಮಹಿಳೆಯರಿಗಿರೋದು. 3 ಜನ ಹೆಣ್ಮಕ್ಳು ಯಾವ ಬೇಸಿಸ್ ಮೇಲೆ ಡೆತ್ ಅಂತ ಘೋಷಣೆ ಮಾಡ್ತಾರ? ಹೆಂಗೆ ಬೇಕಲ್ಲಿ ಏನಾದ್ರು ನೋಡಿ, ಪ್ರಧಾನ ಕಚೇರಿಯಿಂದ ಯಾವ ಬೇಸಿಸ್ ಮೇಲೆ ಡೆಸ್ಕ್ ಅಲ್ಲಿ ಅವರು ಡೆಸ್ಕ್ ಅಲ್ಲಿ ಇನ್ಫಾರ್ಮ್ ಮಾಡ್ತಾರೆ ಸ್ವಯಂ ಪರ್ಸನ್ ಗೈಡ್ ಅಂತ. ಈ 3 ಜನ ಹೆಣ್ಮಕ್ಳು ಹೆಂಗ್ ಸತ್ತು ಇವಾಗ? ಓದಿದ್ದು ಮಾತ್ರ ಹಣ ಓದಿದ್ದು ಮಾತ್ರ 3219 ಜನಕ್ಕೆ ಹಣ ಹೋಗಿದೆ ಸರ್. ಉಳಿದದ್ದೆಲ್ಲಾನು ಕೂಡ ಅಕೌಂಟ್ ಕ್ಲೋಸ್ ಆಗಿದೆ ಸರ್. ಉಳಿದ 4764 ಜನರದ್ದು ಯಾವುದೇ ಹಣವನ್ನ ಹೋಗಿಲ್ಲ ಸರ್. ಅವರು ಡೆತ್ ಅಂತ ಕನ್ಫರ್ಮ್ ಆದ್ಮೇಲೆ ಅಕೌಂಟ್ ಕ್ಲೋಸ್ ಆಗಿದೆ ಸರ್. ಈಗ 3219 ಜನಕ್ಕೆ ಮಾತ್ರ ಹಣವನ್ನ ಹೋಗಿದೆ ಸರ್. ಕೆಲವೊಂದು ಕಂತುಗಳು 1, 2 ಒಬ್ಬರಿಗೆ ಬೆನಿಫಿಷಿಯರಿ ಹೋಗಿದೆ ಸರ್. ಇವ್ರದ್ದು ಏನಾಗ್ತಾ ಇದೆ ಈಗ ನಾವು ಕೂಡ 11,60,000 ನಾವು ನಮ್ಮ ಸರ್ಕಾರ ಖಾತೆಗೆ ಜಮಾ ಮಾಡಿದ್ವಿ. ಈಗ ಬ್ಯಾಂಕಿನವರು ಕೂಡ ಸರ್ ಸರ್ಕಾರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಸರ್. ಕೆಲವೊಂದು ಈ 3219 ಜನರಲ್ಲಿ ಕೆಲವೊಂದು 1 ಕಂತು ಇರ್ಬೋದು ಸರ್, 2 ಕಂತು ಈ ತರ ಇದೆ ಸರ್ ಅಮೌಂಟ್. ಅದನ್ನ ಬ್ಯಾಂಕಿನವರು ಜಮಾ ಮಾಡ್ತಿದ್ದಾರೆ ಸರ್ ಸದ್ಯಕ್ಕೆ. ಈಗ ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ರಾಯಚೂರು ವತಿಯಿಂದ ಆಗಸ್ಟ್ 9ರಂದು ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲೆಯ ವಾಲ್ಮೀಕಿ ನಾಯಕ ಸಮಾಜದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ 90% ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷ ಹಾಗೂ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ನಾಯಕ ಹಸ್ಕಳ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ವಾಲ್ಮೀಕಿ ಗುರುಪೀಠದ ಗುರುಗಳು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಅದೇ ದಿನ ಸಂಜೆ 4 ಗಂಟೆಗೆ ಮಾಜಿ ಸಂಸದ ವಿ.ಎಸ್. ಉಗ್ರಪ್ಪ ಅವರ ನೇತೃತ್ವದಲ್ಲಿ ಎಸ್ಸಿ, ಎಸ್ಟಿ ಹಾಗೂ ಒಬಿಸಿ ಸಮುದಾಯಗಳಿಗೆ ಸಂಬಂಧಿಸಿದ 56% ಮೀಸಲಾತಿಯನ್ನು ಸಂವಿಧಾನದ 9ನೇ ಅನುಸೂಚನೆ ಅಡಿ ಕಾನೂನುಬದ್ಧಗೊಳಿಸುವ ಕುರಿತು ವಿಚಾರ ಸಂಕಿರಣ ನಡೆಯಲಿದ್ದು, ವಿದ್ಯಾರ್ಥಿಗಳು, ಶಿಕ್ಷಕರು, ನ್ಯಾಯವಾದಿಗಳು, ಸರ್ಕಾರಿ ನೌಕರರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹ ವಿದ್ಯಾರ್ಥಿಗಳು ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಹಾಗೂ 2 ಭಾವಚಿತ್ರಗಳೊಂದಿಗೆ ಜುಲೈ 30ರೊಳಗೆ ತಮ್ಮ ತಾಲೂಕಿನ ಪ್ರತಿನಿಧಿಗಳ ಬಳಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಕಲ್ಯಾಣ ಕರ್ನಾಟಕ ವತಿಯಿಂದ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದ ಬಂಧುಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ದಿನಾಂಕ 9/8/2026 ರಂದು ಶ್ರೀ ಪಂಡಿತ್ ಸಿದ್ದರಾಮ ಜಂಬಲ್ದಿನ ರಂಗಮಂದಿರ ರಾಯಚೂರಿನಲ್ಲಿ 2025-2026 ಸಾಲಿನ ವಿತರಣೆಗೊಂಡ ಎಸ್ಎಸ್ಎಲ್ಸಿ ಮತ್ತು ಪಿವಿಸಿ ಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ಜಿಲ್ಲೆಯ ವಾಲ್ಮೀಕಿ ನಾಯಕ ಸಮಾಜದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಸಮಾಜದ ಸಚಿವರು ಹಾಗೂ ಉಸ್ತುವಾರಿ ಸಚಿವರು, ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಮಾಜದ ವಾಲ್ಮೀಕಿ ಗುರುಪೀಠದ ಗುರುಗಳು ಹಾಗೂ ನಮ್ಮ ಸಮಾಜದ ವಿವಿಧ ಮಠಗಳ ಗುರುಗಳು ಮತ್ತು ಸಮಾಜದ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಆದ್ದರಿಂದ ವಾಲ್ಮೀಕಿ ಸಮಾಜದ ಜಿಲ್ಲೆಯ ಎಲ್ಲ ಸಂಘಟನೆಗಳು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಜಿಲ್ಲೆಯ ಸಮಾಜದ ಬಂಧುಗಳು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದು ಹಾಗೂ ಅದೇ ಅಂದು ಸಂಜೆ 4 ಗಂಟೆಗೆ ಇದೇ ಸಭಾಂಗಣದಲ್ಲಿ ರಂಗಮಂದಿರ ಸಭಾಂಗಣದಲ್ಲಿ ಮತ್ತು ವಿ.ಎಸ್. ಉಗ್ರಪ್ಪ ಸಾಹೇಬರ ನೇತೃತ್ವದಲ್ಲಿ 56% ಮೀಸಲಾತಿ, ಎಸ್ಸಿ, ಎಸ್ಟಿ, ಒಬಿಸಿಗಳ ಮೀಸಲಾತಿ 9 ಶೆಡ್ಯೂಲ್ ಅನುಸೂಚಿತ ಕಾನೂನು ಕಾಯ್ದೆ ಅಡಿಯಲ್ಲಿ ಸರಿಪಡಿಸುವ ಕುರಿತು ವಿಚಾರಣಾ ಸಂಕಿರಣ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಸ್ಸಿ, ಎಸ್ಟಿ, ಒಬಿಸಿಗಳ ಸಮುದಾಯದ ವಿದ್ಯಾರ್ಥಿಗಳು ಹಾಗೂ ನ್ಯಾಯವಾದಿಗಳು, ನಿವೃತ್ತಿ ನೌಕರರು, ಉಪನ್ಯಾಸಕರು, ಶಿಕ್ಷಕರು ಹಾಗೂ ಸರ್ಕಾರಿ ನೌಕರರು, ಎಲ್ಲಾ ಸಂಘ ಸಂಸ್ಥೆಗಳು ಹಾಗೂ ಸಮಾಜದ ಬಾಂಧವರು ಈ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ವಿಚಾರ ಸಂಕಿರಣದ ಮಾಹಿತಿಯನ್ನು ಪಡೆದು ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕೆಂದು ಈ ನಮ್ಮ ಸಂಘದ ವತಿಯಿಂದ ವಿನಂತಿಸಿಕೊಳ್ಳುತ್ತಾ, ಜೊತೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ತಮ್ಮ ದಾಖಲಾತಿಗಳಾದ ಅಂಕಪಟ್ಟಿ ಮತ್ತು ಜಾತಿ ಪ್ರಮಾಣ ಪತ್ರ 2 ಭಾವಚಿತ್ರಗಳೊಂದಿಗೆ ಇದೇ ತಿಂಗಳ
30/7/2026 ಜಿಲ್ಲೆಯ ಎಲ್ಲಾ ತಾಲೂಕಾ ಕೆಳಗಂಡ ತಮ್ಮ ತಾಲೂಕಿನ ವಾರು ಪ್ರತಿನಿಧಿಗಳಿಗೆ ದಾಖಲಾತಿಗಳೊಂದಿಗೆ ನೋಂದಾಯಿಸಿ ಮಾಡಿಕೊಳ್ಳಬೇಕು. ಸಿಂಧನೂರು ತಾಲೂಕಿನ ಭೀಮರಾಯ ನಾಯಕ್ 7899775408 ಇದು ಸಿಂಧನೂರು ತಾಲೂಕಿನ ಜಿಲ್ಲೆಯ ಪ್ರತಿಯೊಬ್ಬರು ಯಶಸ್ವಿಗೊಳಿಸಬೇಕಂತ ಹೇಳಿ ಜಿಲ್ಲೆಯಲ್ಲಿ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ.